ಕಿತ್ತೂರು ಸಂಸ್ಥಾನದ ಮೇಲೆ ಹಾರಾಡುತ್ತಿರುವ ಆಂಗ್ಲರ ಧ್ವಜವನ್ನು ಕೆಳಗಿಳಿಸಿ ಮತ್ತೆ ನಮ್ಮ ನಂದಿ ಧ್ವಜವನ್ನು ಮೇಲೇರಿಸುವ ಕನ್ನಡಿಗರು ಯಾರು ಹುಟ್ಟಿಲ್ಲವೇ ಈ ನಾಡಿನಲ್ಲಿ? ನಮ್ಮ ಕರ್ನಾಟಕ ಅಂತ ವೀರಪುತ್ರರನ್ನು ಪಡೆಯಲಿಲ್ಲವೇ? ನಮ್ಮವರು ಅಂತಹ ನಿರ್ವೀರ್ಯರಾದರೆ ರಾಜೇಶ್ವರಿ ನಮ್ಮಗಳಿಗೆ ಸರ್ವಶಕ್ತಿಯನ್ನು ಕೊಡುತ್ತಾನೆ. ಕೊಡು. ಇದುವರೆಗೂ ನಾನು ಮಾಡಿದ ಪ್ರಯತ್ನಗಳೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಇಂತಹ ಬಾಳುವುದಕ್ಕಿಂತ ಕೋಟೆಯ ಮುಂಭಾಗದಲ್ಲಿ ಹರ ಹರ ಮಹಾದೇವ ಎಂಬ ಘೋಷಣೆಯೊಂದಿಗೆ ವೀರ ಮರಣವನ್ನಪ್ಪಿದರೆ ಎಷ್ಟೋ ಹಿತವೆನಿಸುತ್ತಿತ್ತು. ಈಗ ಬಾಳಲು ಸಾಧ್ಯವೇ ಇಲ್ಲ. ಪಂಚರದ ಗಿಳಿಯಂತೆ ಕಂಡವರು ನೀಡುವ ಕೈ ಕನ್ನಡಾಂಬೆ ರಾಜರಾಜೇಶ್ವರಿ, ನನ್ನ ಸಂಕಟ ನಿನಗರಿವಾಗಲಿಲ್ಲವೇ? ಎಲ್ಲಿ ಹೋಯಿತು ಆ ನಿನ್ನ ಪ್ರೇಮ ವಾತ್ಸಲ್ಯ? ಕೈ ಮುಚ್ಚಿಕೊಂಡು ಕುಳಿತಿರುವೆಯಾ ತಾಯಿ? ವಿವೇಕಿಗಳ ಅತ್ಯಾಚಾರಿಗಳ ಆಡಳಿತಕ್ಕೆ ಸಿಕ್ಕಿ ನಲಗುತ್ತಿರುವುದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಂಡು ಕುಳಿತು ಕೇಕೆ ಹಾಕಿ ನಗುತ್ತಿರುವೆಯಾ? ನಗು ನಗು ತಾಯಿ, ನಗು 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 ನಗು. ನಾನು ಸಾಯುವವರೆಗೂ ನೋಡಿ ನಗು. ನನ್ನೀರ ಅವಸ್ಥೆಯನ್ನು ನೋಡಿ ನಗು ತಾಯಿ, ನಗು. ಶಾಂತಿ ಆಗುವವರೆಗೂ ನಗು. ಈ ಜೀವವಾಗುವವರೆಗೂ ನಗು ತಾಯಿ, ನಗು. ಶಾಂತಿ ತಾಯಿ, ಶಾಂತಿ. ವೀರ ತಪಸ್ವಿನಿಯಾದ ನೀವೇ ಇಷ್ಟೊಂದು ಅಧೀರರಾಗಬಹುದು. ಇಹದಲ್ಲಿ ಶಾಶ್ವತ ಕೀರ್ತಿ, ಬಲದಲ್ಲಿ ಶುಭ ಸದ್ಗತಿ ಸಿಗುವುದರಲ್ಲಿ ಸಂದೇಹವೇ. ತಾಯಿ, ನಾವು ಬೇಗ ಸ್ನಾನ ಮಾಡಿ ಪಾದಪೂಜೆ ಇನ್ನು ನಾವು ಹೆಚ್ಚು ಹೊತ್ತು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಅಮ್ಮ, ಇದೇನು ಮಾಡುತ್ತಿದ್ದೀರಿ? ನಾನು ಕಣವ, ನನ್ನನ್ನು ಯಾರಿಗೂ ತಿಳಿದು ಈ ಛದ್ಮವೇಷವನ್ನು ಧರಿಸಿ ಇಲ್ಲಿಗೆ ಬಂದಿದೆ. ನಿಜ ಹೇಳು, ಯಾರು ನೀನು? ನಾನೇನು? ನಿಮ್ಮ ಮಗ ರಾಯಣ್ಣ. ನಿಮ್ಮ ಮಗ ರಾಯಣ್ಣ ಕಣವ, ರಾಯಣ್ಣ. ಹೌದು ಕಣ. ತಾಯಿಯವರನ್ನು ಬಂಧನದಲ್ಲಿರಿಸಿ ನಿರ್ಯೋಚನೆಯಿಂದ ಕಾಲ ಕಳೆಯುತ್ತಿರುವ ನಾನೇ ನಿಮ್ಮ ಮಗ ರಾಯಣ್ಣ ಕಣವ. ನಾನೇ ನಿಮ್ಮ ಮಗ ರಾಯಣ್ಣ. ನೀನು ಆಂಗ್ಲರನ್ನು ಎದುರಿಸಲು ಸಿದ್ಧನಾಗುತ್ತಿರುವ ವಿಚಾರವನ್ನು ತಿಳಿದು ಮತ್ತೆ ನಮ್ಮ ಕಿತ್ತೂರಿನ ಮೇಲೆ ಹಾರಾಡುವ ನಂದಿ ಧ್ವಜವನ್ನು ನೋಡಬೇಕೆಂಬ ಆಸೆಯಿಂದ ಈ ಜೀವವನ್ನು ಈ ಗೋಪಿಗೆ ಹಿಡಿದು ಉಳಿದಿರಬೇಕಂತ ಹೇಳು. ನೀನಾದರೂ ಈ ತಾಯಿಯ ಕಣ್ಣೀರನ್ನು ಅಳಿಸಲಾರೆಯ?
ಅಳಬೇಡಿ ತಾಯಿ, ಅಳಬೇಡಿ. ನೀವು ಅತ್ತರೆ ನನ್ನ ಒಡನೆ ತತ್ತಿ ಹೊಡೆಯುತ್ತದೆ. ಅವ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ಶತ್ರುಗಳ ನೆತ್ತರನ್ನು ಕುಡಿದು ಕಿತ್ತೂರಿನ ಮೇಲೆ ಹಾರಾಡುತ್ತಿರುವ ಆ ಆಂಗ್ಲ ಧ್ವಜವನ್ನ ಕೆಳಗಿಳಿಸಿ ಮತ್ತೆ ನಮ್ಮ ನಂದಿ ಧ್ವಜವನ್ನು ಹಾರಿಸಿ ಶಿವಲಿಂಗ ಮಲ್ಲ ಸರ್ಜರ ಮುಡಿಗೆ ಕಿರೀಟ ಬದಲಿಸುತ್ತೇನೆ. ಅದುವರೆಗೂ ತಾವು ಹೇಗಿದ್ದೀವಿ? ತಾವೇ ಆತ್ಮಹತ್ಯೆಗೆ ಅವಕಾಶ ಕೊಡಬೇಕು. ಅವ ಒಂದು ವೇಳೆ ಬೇರೆ ಯಾರಿಂದಲಾದರೂ ನಿಮ್ಮ ರೋಮ ಒಂದಕ್ಕೆ ಒಂದು ಚೂರು ಅಪಘಾತವಾದರೂ ಸರಿಯೇ ಅವರ ವಂಶವನ್ನೇ ನಿರ್ವಂಶ ಮಾಡಿ ಅವರ ರಕ್ತವನ್ನೇ ಹೀರಿ ಕುಡಿದು ಬಿಡುತ್ತೇನೆ ತಾಯಿ, ಕುಡಿದು ಬಿಡುತ್ತೇನೆ. ಅವಸರ ಪಡಬೇಡ. ಆಕ್ರೋಶವನ್ನು ಆಮಂತ್ರಿಸಿದಲ್ಲಿ ಅವಿವೇಕಕ್ಕೆ ಅಡಿಗಲ್ಲು ಹಾಕಿದಂತಾಗುತ್ತದೆ. ದುಡುಕಿ ಯಾವ ಕಾರ್ಯವನ್ನು ಎಸಗಬೇಡ. ಆದುರ ಪಟ್ಟರೆ ಆಘಾತ ಖಂಡಿತ. ಸಾಧಕನಿಗೆ ಸಂಯಮವಿರಬೇಕು. ಎಂದಾದರೂ ಒಂದು ದಿನ ಆ ಕಲೆಕ್ಟರ್ ನಿನ್ನ ಖಡ್ಗಕ್ಕೆ ಆಹುತಿ ಆಗಲೇಬೇಕು. ಅಲ್ಲಿಯವರೆಗೂ ಎಚ್ಚರಿಕೆಯಿಂದ ಇರು. ನಮ್ಮವರೆಗೂ ಯಾರ ಬಳಿಯೂ ಬಿಟ್ಟು ಬಿಡಬೇಡ. ಕಾರ್ಯ ಸಾಧಿಸುವವರೆಗೂ ಯಾರ ಬಳಿಯೂ ಬಾಯಿ ಬಿಡಬೇಡ. ಧೈರ್ಯದಿಂದ ಇರು. ನಮ್ಮ ಮಾಮೂಲರ ಕೃಷ್ಣನ ಶಾನ್ಮುಖ ಬಾಳಜಿ ವೆಂಕಟಗೌಡ ಎಲ್ಲರೂ ನಿಮಗೆ ಸಹಾಯಕರಾಗುತ್ತಾರಲ್ಲವೇ? ಅವರ ವಿಷಯ ತಮಗೆ ಏನೆಂದು ಹೇಳಬೇಕಾಗಿ. ಅವರೆಲ್ಲರೂ ಆಂಗ್ಲರ ಬಾಲಬಡಕರಾಗಿದ್ದಾರೆ. ನೀವು ಕಿತ್ತೂರು ಸೇರಿದಾಗಿನಿಂದಲೂ, ನೀವು ಸೆರೆಮನೆ ಸೇರಿದಾಗಿನಿಂದಲೂ ಕಿತ್ತೂರು ಸಂಸ್ಥಾನ ಸೂತ್ರ ಕಿತ್ತ ಗಾಳಿಪಟದಂತಾಗಿದೆ. ಸೇವಕರನ್ನು ಕರೆಸಿಕೊಳ್ಳುತ್ತಿದ್ದವರೆಲ್ಲ ನಮಗೆ ದ್ರೋಹವೆಸಗುತ್ತಿದ್ದಾರೆ. ಇನ್ನು ಮಾಮಲೆದಾರ ಕೃಷ್ಣರಾವ್, ಶಾನ್ಭೋಗ ಬಾಲಾಜಿ ಇವರುಗಳು ನಮ್ಮನ್ನು ಹಳ್ಳಕ್ಕೆ ತಳ್ಳಿ ಮೇಲೆ ನಿಂತು ತಮಾಷೆ ಮಾಡಿ ಕೇಕೆ ಹಾಕಿ ನಗುತ್ತಿದ್ದಾರೆ ತಾಯಿ. ನನಗೆ ಬೇರೆ ಯಾರ ಭಯವೂ ಇಲ್ಲ ತಾಯಿ. ನನಗಿರುವ ಭಯವೆಂದರೆ ನಮ್ಮ ಒಳಗಿರುವ ವಿದ್ರೋಹ ವಂಚಕರದು. ವೇಳೆಯಾಗಿ ಎಚ್ಚರ ತಪ್ಪಿದರೆ ಏನಾದರೂ ಅನಾಹುತ ನೀವೇನು ಬೇಕಾಗಿತ್ತು? ಬರುತ್ತೇನೆ ರಾಯಣ್ಣ. ತೆಗೆದುಕೋ ರಾಯಣ್ಣ. ತಾಯಿ ರಾಜರಾಜೇಶ್ವರಿ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸಲಿ. ಗುರು ಸಿದ್ದೇಶ್ವರ ನಿನಗೆ ಮಂಗಳವನ್ನುಂಟು ಮಾಡಲು ಹೋಗಿ ಬಾ. ಇಂದು ನನಗೆ ಆಶೀರ್ವದಿಸಿಕೊಟ್ಟ ಈ ಖಡ್ಗಕ್ಕೆ ಹೊಸ ಬದುಕು ಬಂದಿದೆ. ಇದುವರೆಗೂ ಈ ಖಡ್ಗ ರಾಯನ ಹೊರೆಯಲ್ಲಿ ಹಡಗಿ ಚಲನೆಗಾಗಿ ಇದನ್ನು ನೋಡುತ್ತಿದ್ದೀನಿ. ಏ ವೀರ ಖಡ್ಗವೇ, ನೀನು ತಾಯಿಯವರ ಆಶೀರ್ವಾದ ಪಡೆದ ವೀರ ಖಡ್ಗವೇ ಆಗಿದ್ದರೆ ಈಗಿನಿಂದಲೇ ಆ ವೈರಿಗಳ ತಲೆಗಳನ್ನ ತಡೆಯಬೇಕು. ಆಗ ನೀನು ಕಿತ್ತೂರಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ. ಅದು ಬಿಟ್ಟು ರಾಜದ್ರೋಹಿಯಂತೆ ಸ್ವಾಮಿ ದ್ರೋಹಿಯಾಗುವೆ ಎಚ್ಚರ. ನೀನು ನಿಜವಾಗಿಯೂ ತಾಯಿಯವರ ಆಶೀರ್ವಾದ ಪಡೆದ ವೀರ ಖಡ್ಗವೇ ಆಗಿದ್ದರೆ ಹಿಂದಿನಿಂದ ವೈರಿಗಳ ತಲೆಗಳನ್ನ ತಡೆಯಬೇಕು. ಬರುತ್ತೇನೆ ತಾಯಿ.